ನಮ್ಮ ನಗಲಿ 1 ವರ್ಷಗಳು ಸಂಧಿ ಹೋಗಿದೆ. ಆದರೆ ಅವರು ಹೇಳಿದ ಆಧ್ಯಾತ್ಮಿಕ ಚಿಂತನೆ ನಮ್ಮ ಶಾಲೆಯ ಪಾಲಿಗೆ ಸಿದ್ದೇಶ್ವರ ಅಪ್ಪಾಜಿಯವರ ಪಾದ ಸ್ಪರ್ಶದಿಂದ ನಮ್ಮ ಶಾಲೆ ಪಾವನವಾಗಿತ್ತು. ಹಿಂದಿಗೆ ಸರಿಯಾಗಿ 10 ವರ್ಷಗಳು ಗತಿಸಿದವು. ಪರಮ ಪೂಜ್ಯರು ನಮ್ಮ ಶಾಲೆಗೆ ಆಗಮಿಸಿ ಅವರ ದಿವ್ಯ ದೃಷ್ಟಿಯಿಂದ ಪಾದ ಸ್ಪರ್ಶದಿಂದ ನಮ್ಮನ್ನೆಲ್ಲ ಆಶೀರ್ವದಿಸಿದ್ದಾರೆ. ಇಂದು ನಮ್ಮ ಶಾಲೆಯ ಮಕ್ಕಳು ಜ್ಞಾನ ಸಾಗರದಲ್ಲಿ ಮಿಂದೇಳುತ್ತಿದ್ದಾರೆ ಅವರ ಒಂದು ಆಶೀರ್ವಾದದ ಫಲವಾಗಿ. ಶಾಲೆ ಎಂದರೆ ಉದ್ಯಮವಲ್ಲ, ಶಾಲೆ ಎಂದರೆ ಗುರುತರವಾದ ಸರ್ವಶ್ರೇಷ್ಠ ಜವಾಬ್ದಾರಿ ಹಾಗೂ ಸೇವೆ ಎಂದು ನನ್ನನ್ನ ತಿದ್ದಿ ತೀಡಿದವರು ಅವರು. ಇಂದು ನಮ್ಮ ಶಾಲೆ ಹಾಗೂ ನಾನು ಸಮಾಜ 1 ವರ್ಷಗಳು ಗತಿಸಿದವು. ಇಂದಿಗೂ ನಾನು ನಂಬಲಾರೆ ಅವರು ನಮ್ಮೊಂದಿಗೆ ಇಲ್ಲವೆಂದು. ನನ್ನ ಪ್ರತಿ ಮಾತಿನಲ್ಲೂ, ನನ್ನ ಪ್ರತಿ ಕೃತಿಯಲ್ಲೂ, ನನ್ನ ಪ್ರತಿ ಆಲೋಚನೆಯಲ್ಲಿಯೂ ಪರಮ ಪೂಜ್ಯರು ನನ್ನಲ್ಲಿದ್ದಾರೆ, ಶಾಶ್ವತವಾಗಿ ಕೂಡ ಇರಲಿದ್ದಾರೆ. ಅಪ್ಪವರೇ, ನಿಮ್ಮ ದಿವ್ಯ ದೃಷ್ಟಿಯಿಂದ, ಪ್ರೀತಿ ಮಮಕಾರದಿಂದ ಈ ತಬ್ಬಲಿಯನ್ನ ಹರಸಿದ್ದೀರಿ, ಆಶೀರ್ವದಿಸಿದ್ದೀರಿ. ನನ್ನ ಮಕ್ಕಳು ಈ ದಿನ ನಿಮಗೆ ಒಂದು ನಮನವನ್ನ ಸಲ್ಲಿಸುತ್ತಿದ್ದಾರೆ. ಮತ್ತೊಮ್ಮೆ ಬಯಲಲ್ಲಿ ಬಯಲಾಗಿ ಹೋದ ನೀವು ಇಂದು ಇದೇ ಬಯಲಲ್ಲಿ ಗಾಳಿಯ ರೂಪದಲ್ಲಿ, ಸೂರ್ಯನ ಕಿರಣದ ರೂಪದಲ್ಲಿ, ಮರ ಗಿಡಗಳ ಎಲೆಗಳ ರೂಪದಲ್ಲಿ, ಪಕ್ಷಿಗಳ ಕಲರವದ ರೂಪದಲ್ಲಿ ಮತ್ತೊಮ್ಮೆ ನನ್ನ ಶಾಲೆಗೆ ಆಗಮಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಿ ಬಿಡಿ ಅಪ್ಪಾಜಿ. ಮತ್ತೇನು ನಾನು ನಿಮ್ಮನ್ನ ಬೇಡಲಾರೆ. ಇದು ನಿಮಗೆ ನನ್ನ ಶತಕೋಟಿ ನಮನಗಳು. तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। अन्तिमसत्य नमः शिवाय। शिवाय
ಪಡೋದು ಎಷ್ಟು ಸುಲಭದ, ಎಷ್ಟು ಆನಂದದ. ನೀವೆಲ್ಲ ಇಷ್ಟು ಸ್ನಾನ ಮಾಡಿಕೊಂಡು ನಿಮ್ಮ ಮನೆಯೊಳಗೆ ಒಂದಿಷ್ಟು ಏನಾದರೂ ತಿಲಕ, ವಿಭೂತಿ, ಅದು ಇದು ಏನೋ ಒಂದಿಷ್ಟು ಹಚ್ಚಿಕೊಂಡು ಚಂದಾಗಿ ಇಲ್ಲಿ ಬಂದು ಕೂತಿದ್ದನ್ನ ನೋಡಿ ಆನಂದ ಪಡುವಂತ ಮನಸ್ಸಿತ್ತು ಅಂದ್ರೆ ಅದೇ ಅಧ್ಯಾತ್ಮ. ನಿಮ್ಮ ಕಿಶೆದಾಗ ಇಟ್ಟಿದ್ದು ನನ್ನ ಕಿಶೆಗೆ ಬರಲಿ ಅಂದ್ರೆ ಅದೇ ಪ್ರಪಂಚ. ಯಾವುದು ಆನಂದ ಕೊಡ್ತದೆ? ನಾವು ಪ್ರಾಪಂಚಿಕರಾಗಬೇಕೋ ಅಥವಾ ದಿವ್ಯ ಮಾನವರಾಗಬೇಕು? ಏನಾಗಬೇಕು? ಸಂತೋಷಿಯಾಗಬೇಕು, ಅಧ್ಯಾತ್ಮಿ ಆಗಬೇಕು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಮಾತನಾಡೋದು ಚಲೋ ಚಲೋ ಮಾತಾಡೋ. ನಮಗೂ ಶಬ್ದ ಬರ್ತಾವತ್ತು, ಸಿಕ್ಕ ಶಬ್ದ ಬಳಸ್ತಾರೆ. ನಾ ಎಲ್ಲ ಡಿಕ್ಷನರಿ ನನ್ನ ಕಂಠಪಾಠ ಅಂತ ಸಿಕ್ಕದ್ದೆಲ್ಲ ಸಿಕ್ಕಂಗೆ ಹೇಳ್ಕೊತ ಹೋಗ್ತಾರೆ. ಎಲ್ಲಿ ಏನ್ ಹೇಳ್ಬೇಕು, ಎಷ್ಟು ಹೇಳ್ಬೇಕು ಅಷ್ಟೇ ಹೇಳ್ಬೇಕು. ನನಗೆ ಗೊತ್ತದ ಅಂತ ತಿಳ್ಕೊಂಡು ಸಿಕ್ಕಂಗ ಹೇಳ್ಕೊತ ಹೋದ್ರೆ ಗತಿ ಏನು? ಪ್ರಸಂಗ ನೋಡ್ಕೋಬೇಕು, ಸಮಯ, ಕಾಲ, ಸಂದರ್ಭ ಇವೆಲ್ಲ ನೋಡಿಕೊಂಡು ಚಂದಾಗಿ ಒಂದೆರಡು ಮಾತನಾಡ್ತಿದ್ರೆ ಶರೀರ ಅದು ವಿನಿಗ್ರಹ. ಮಾತು ನಮ್ಮ ಕೈಯೊಳಗಿರಬೇಕು, ಮಾತಿನ ಕೈಯಾಗ ನಾವಲ್ಲ. ನಾಲಿಗೆ ಪಾಪ ಅದಕ್ಕೇನು ಗೊತ್ತು, ಏನಾದರೂ ಹೇಳ್ತಿರ್ತದ. ಆದ್ರೆ ನಾವು ಅದಕ್ಕೆ ರೂಢಿಸಬೇಕು. ನೋಡು ಅನ್ನೋ ಏನನ್ನೋದು ಏನ ಅಂದ್ರೆ ಇನ್ನೊಬ್ಬರ ಮನಸ್ಸಿಗೆ ಸ್ವಲ್ಪ ಸುಖ ಅನಿಸ್ತದ, ಸಂತೋಷ ಆಗ್ತದ, ಹಂಗನ್ನೋದಿಷ್ಟು. ಸಿದ್ಧನೆಂದರೆ ಯಾರು? ಮನವನೋಯಿಸದಾತ. ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು? ಮನವನೋಯಿಸದಾತ. ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ. ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋರ್ವಾತ. ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋರ್ವಾತ. ಪರಮ ಗುರು ಆಸಾಧು ಮುದ್ದು ರಾಮ. ಪರಮ ಗುರು ಆಸಾಧು ಮುದ್ದು ರಾಮ. ಒಂದು ಗಿಡದಾಗ ಒಂದು 10-20 ಪಕ್ಷಿಗಳು ಬಂದ ಕೂತಿರ್ತಾವ. ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತದ. ಇದ ಪ್ರಯೋಗ ಹೌದಲ್ಲ ಹೇಳಿ? ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರುನುಡಿಗಳೊಂದಿಲ್ಲ. ಮನದಿ ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು
ಮೇಲೆ ಕುಂತಾರ, ಕುರ್ಚಿ ಇಲ್ಲೇ ಉಳ್ದಾವ, ಕುಂತವ್ರು ಹೋಗ್ಯಾರ. ಯಾವ ಕುರ್ಚಿ ಮೇಲೆ ಯಾರ್ಯಾರು ಕುಂತಾರ ಒಬ್ಬರೇ ಖಾಯಿಮ ಕೂತಾರೆ. ಅದೇನು ಸಣ್ಣದರೆ ಕುರ್ಚಿ ಇರ್ಲಿ, ದೊಡ್ಡದರೆ ಇರ್ಲಿ, ಯಾರೇ ಖಾಯಿಮ್ ಆಗಿ ಕೂತಾರೆ. ಮಹಾರಾಜ ಸಾಮ್ರಾಟ ನಾನು ಅಂತ ಹೇಳ್ದವರೇ ಕೂತಾನೆ. ಜನ ಇಳಿಸೋದಲ್ಲ, ಕಾಲ ಇಳಿಸ್ತದೆ. ಹಾಗೆ ಜಗತ್ತ ಈ 5 ಜನ ಬಡದಾಡ್ಯಾರ. ನಾ ಕಿರಿದು ನೀ ಹಿರಿದು ಎಂದವರೇ ನಿಜ ಯೋಗಿ. ನಾ ಕಿರಿದು ನೀ ಹಿರಿದು ಎಂದವರೇ ನಿಜ ಯೋಗಿ. ಜಾತಿ ಮತ ಪಥದಿಂದ ದೂರ ಅವನಾತ್ಮ. ಜಾತಿ ಮತ ಪಥದಿಂದ ದೂರ ಅವನಾತ್ಮ. ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ. ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ. ಶರಣ ಶಿವಕಿಂಕರನೋ ಮುದ್ದು ರಾಮ. ಶರಣ ಶಿವಕಿಂಕರನೋ ಮುದ್ದು ರಾಮ. ನಾನು ಎಲ್ಲದರ ಮೇಲೆ ಅವಲಂಬಿಸಬೇಕಾಗ್ತದೆ. ಒಂದು ಕ್ಷಣ ಗಾಳಿ ಸರಿತು ನಾವು ಹೋದಿ, ನಾವೆಲ್ಲ ಬಹಳ ದೊಡ್ಡವರೇ ಇರ್ಬೋದು, ಭಾರಿ ದೊಡ್ಡವರು. ಆದ್ರೆ ಏನ್ ಮಾಡೋದು? ಗಾಳಿ ಅಂತದೆ, ಸುಮ್ಮನೆ ಅದ ಅಂತದ. ನೀ ದೊಡ್ಡವಲ್ಲ, ಬಹಳ ಒಳ್ಳೇದು, ನಾನು ಇನ್ನು ಒಳಗೆ ಹೋಗುದಿಲ್ಲ. ಏನು ಉಳಿತದಲ್ಲೇ, ಮುಗಿದು ಹೋಯ್ತು. ಸಮಾಜದಾಗ ಭಾರಿ ದೊಡ್ಡವರು ಇರಬಹುದು, ನಿಸರ್ಗದಾಗ ಯಾವ್ದು? ನಿಸರ್ಗದಾಗ ಯಾವ್ದು? ಇದನ್ನ ತಿಳ್ಕೊಂಡ್ರೆ ನಾನು ಅನ್ನೋದು ತ್ಯಾಗ ಆಗ್ತದಲ್ಲ, ಇದಕ್ಕೆ ಅಹಂ ತ್ಯಾಗ. ಒಂದು ಋತು ಅರಳಿಸ್ತದೆ, ಒಂದು ಋತು ಬಾಡಿಸ್ತದೆ. ಇದ ಕಾಲ. ಹಾಗೆ ಒಬ್ಬ ವ್ಯಕ್ತಿ ಹಿಂಗ ಅರಳ್ತಾನ, ಕೊನೆಗೊಮ್ಮೆ ಬಾಡಿ ಹೋಗ್ತಾನೆ ಈ ಜಗತ್ತಿನಾಗ. ಅದ ನಾವು ಏನು ಮಾಡಿದರೂ ಖಾಯಿಮಾಗಿ ಹಾಗೆ ಇರೋದಿಲ್ಲ. ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಒಬ್ಬರಿಗೆ ಹಂಗೇನು ಬರಿಗುಡಿಸಿಲೇನು. ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ. ಅವನಾತ್ಮ ನಿರ್ಮಲವೋ ಮುದ್ದು ರಾಮ. ಅವನಾತ್ಮ ನಿರ್ಮಲವೋ ಮುದ್ದು ರಾಮ.
ಒಬ್ಬ ವ್ಯಕ್ತಿ ಗತಿಸಿ ಹೋದ 100 ವರ್ಷಗಳ ನಂತರವೂ ಆತನ ಹೆಸರು ಹೇಳಿದರೆ ಜನರ ಮನಸ್ಸಿನಲ್ಲಿ ವಿದ್ಯುತ್ ಸಂಚಾರವಾಗುತ್ತದೆ ಎಂದಾದರೆ ಆತನೇ ನಿಜವಾದ ಮಹಾನ್ ವ್ಯಕ್ತಿ. ಭಾರತದ ಇತಿಹಾಸದಲ್ಲಿ ಅಷ್ಟೇ ಏಕೆ ಜಗತ್ತಿನ ಇತಿಹಾಸದಲ್ಲಿ ಇಂತಹ ಕೆಲವು ಸಾಧಕರಿದ್ದಾರೆ. ಇಂತಹವರ ಸಾಲಿನಲ್ಲಿ ಅಗ್ರಗಣ್ಯರಾಗಿ ಕಾಣಿಸಿಕೊಳ್ಳುವ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರು. ಇವರ ಹುಟ್ಟುಹಬ್ಬದ ಸಂಭ್ರಮವನ್ನು ಭಾರತ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸುತ್ತದೆ. ತಮ್ಮೆಲ್ಲರಿಗೂ ರಾಷ್ಟ್ರೀಯ ಯುವ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ತರಲು ನಮ್ಮ